ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ನಾನು ಮೇಘನಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಮ್ಮ ಗಣೇಶ ಎಲ್ಲರೂ ಕಾಪಾಡಲಿ ಅಂತ ಹೇಳಿ ನಮ್ಮ ಗಣೇಶನ ಹತ್ರ ಕೇಳ್ಕೊಂಡು ನಾಳೆ ಗಣೇಶ ವಿಸರ್ಜನೆ ಫಂಕ್ಷನ್ ಇದೆ. ಹಾಗಾಗಿ ಇವತ್ತು ಸ್ಯಾಟರ್ಡೆ ಊರಿಗೆ ಬಂದಿದೆ. ಸಂಡೇ ಗಣೇಶ ವಿಸರ್ಜನೆ ಇದೆ. ಫ್ರೈಡೇ ನೈಟ್ ಲೇಡೀಸ್ಗೆ ಅಂತ ಹೇಳಿ ರಂಗೋಲಿ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರಂತೆ. ನನ್ನ ತಮ್ಮ ಅದನ್ನ ವಿಡಿಯೋ ಮಾಡಿಕೊಂಡು ನನಗೆ ಸೆಂಡ್ ಮಾಡಿದ್ದ. ನೀನು ಬರಬೇಕಾಗಿತ್ತು ಅಂತ ಹೇಳ್ತಾ ಇದ್ದ. ಬಟ್ ಲಾಸ್ಟ್ ವೀಕ್ ತಾನೇ ನಾನು 4 ಡೇಸ್ ಊರಲ್ಲಿದ್ದೆ. ಪದೇ ಪದೇ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಸ್ಯಾಟರ್ಡೆ ಹೋಗೋಣ ಅಂತೇಳಿ ನಾನು ಬಂದಿದ್ದು ಸ್ಯಾಟರ್ಡೆ ಈವ್ನಿಂಗ್. ಈ ವಿಡಿಯೋ ಬಂದ್ಬಿಟ್ಟು ಫ್ರೈಡೇದು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರಂಗೋಲಿನ ಹಾಕಿದ್ರು. ಫಸ್ಟ್ ಪ್ರೈಸ್ ಕೂಡ ನಮ್ಮ ಅತ್ತಿಗೆಗೇನೆ ಬಂದಿದೆ. ಕಂಗ್ರಾಟ್ಸ್ ಅತ್ತಿಗೆ. ತೋರಿಸ್ತೀನಿ ರೀ ಯಾವುದು ಅವ್ರದ್ದು ಅಂತ ಹೇಳಿ. ನಮ್ಮ ಅತ್ತಿಗೆ ಮತ್ತು ನನ್ನ ಕಸಿನ್ ಇಬ್ಬರು ಸೇರಿ ರಂಗೋಲಿ ಹಾಕಿದ್ವಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹಾಕಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರು ಹಾಕಿದ ರಂಗೋಲಿ. ನೋಡಿ ಇವಾಗ ಬರ್ತಾರೋ ಇದೇನೆ ನಮ್ಮ ಅತ್ತಿಗೆ ಮತ್ತು ನನ್ನ ಕಸಿನ್ ಸೇರ್ಕೊಂಡು ಹಾಕಿರುವಂಥ ರಂಗೋಲಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಎಲ್ಲದೂ ಕೂಡ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದು ಕೂಡ ಏನು ಚೆನ್ನಾಗಿರಲಿಲ್ಲ ಅಂತ ಹೇಳೋ ಥರ ಇರಲಿಲ್ಲ. ಎಲ್ಲ ಕೂಡ ನೀಟಾಗಿ ಹಾಕಿದ್ರು. ಅದರಲ್ಲೂ ಒಬ್ಬರು ಜೆಂಟ್ಸ್ ಕೂಡ ರಂಗೋಲಿ ಹಾಕಿದ್ರಂತೆ. ಇದೇ ಆ ರಂಗೋಲಿ ಅವ್ರು ಹಾಕಿರೋದು. ಅವ್ರು ಹಾಕಿದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟು ಜನ ಹುಡುಗಿರ ಮಧ್ಯೆ ಅವ್ರು ಧೈರ್ಯ ಮಾಡಿ ಬಂದು ರಂಗೋಲಿ ಹಾಕಿದಾರಲ್ವಾ, ಅದೇ ಒಂಥರ ತುಂಬ ಖುಷಿ ಆಯಿತು. ರಂಗೋಲಿನ ಜಡ್ಜ್ ಮಾಡೋದಕ್ಕೆ ಕೂಡ ಬೇರೆ ಯಾರನ್ನ ಕರ್ಕೊಬಂದಿದ್ದಾರೆ. ಊರವರೇ ಆದರೆ ಪಾರ್ಶಾಲಿಟಿ ಮಾಡ್ತಾರೆ ಅಂತ ಹೇಳಿ ಬೇರೆ ಯಾರನ್ನ ಕರ್ಕೊಬಂದು ಜಡ್ಜ್ ಮಾಡಿಸಿದ್ವಿ ಅಂತ ಹೇಳಿದ್ರು. ಅವ್ರ ಒಪ್ಪಿಗೆ ಮೇರೆಗೆನೆ ಪ್ರೈಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಅಂತ ಹೇಳಿದ್ರು. ನಾವಿರೋರ್ಗು ಒಂದು ಸಲನೂ ಈ ಥರ ಏನೂ ಮಾಡಿರಲಿಲ್ಲ ಕಾಂಪಿಟೇಷನ್ ಅಂತ ಹೇಳಿ. ಬಟ್ ನಾವು ಊರಿಂದ ಹೊರಗೆ ಹೋದ್ಮೇಲೆ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಎಂಜಾಯ್ ಮಾಡಿ ಅಷ್ಟೇ. ಇವತ್ತಿನ ಪ್ರೈಸ್ನ ನಾಳೆ ಅಂದರೆ ಸ್ಯಾಟರ್ಡೆ ನೈಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ ಇದು ಸ್ಯಾಟರ್ಡೆ ನೈಟ್ ಈವ್ನಿಂಗು. ನಾವು ಹೋಗೋ ಹೊತ್ತಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಾಗಿತ್ತು. ಇವ್ರಿಗೆ ಥರ್ಡ್ ಪ್ರೈಸ್ ಬಂದಿತ್ತು. ಮತ್ತು ಹುಡುಗರಿಗೆ ಅಂತ ಹೇಳಿ ಮಡಕೆ ಹೊಡೆಯೋ ಗೇಮ್ನ ಇಟ್ಟಿದ್ರಂತೆ. ಅದರಲ್ಲಿ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ. ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮತ್ತು ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗಬಾರ್ದು ಅಂತ ಹೇಳಿ ಎಲ್ರಿಗೂ ಕೂಡ ಪ್ರೈಸ್ ಕೊಟ್ಟರು. ಅದೊಂಥರ ತುಂಬಾ ಖುಷಿ ಆಯಿತು. ಇವಳು ನನ್ನ ಕಸಿನ್ ಪ್ರೀತಿ ಅಂತ ಹೇಳಿ. ಇವಳು ಕೊನೆಯದಾಗಿ ಇವಳಿಗೆ ಪ್ರೈಸ್ ಕೊಟ್ಟಿದ್ದೆ. ಇವಳು ಪ್ರೈಸ್ ಎಲ್ಲ ಇಸ್ಕೊಂಡು ಊಟಕ್ಕೆ ಹೋದ್ವಿ. ಊಟಕ್ಕೆ ಗೀ ರೈಸ್, ಕುರ್ಮಾ ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಸ್ಕೊಬಂದು ನಮ್ಮ ಚಿಕ್ಕಪ್ಪನ ಮನೆ ಹತ್ರನೇ ಕುತ್ಕೊಂಡು ಎಲ್ಲರೂ ತಿಂದ್ವಿ. ಹುಡುಗರೆಲ್ಲ ಸ್ವಲ್ಪ ಹೊರಗಡೆನೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನನ್ನ ಮಗ ಅಂತೂ ಇವ್ರ ಜೊತೆ ಬಿಟ್ಬಿಟ್ಟು ನನ್ನ ಜೊತೆ ಅಂತೂ ಬರಲೇ ಇಲ್ಲ. ಊಟ ಮಾಡಿಸ್ತೀನಿ ಅಂದ್ರೆ ಇಲ್ಲ, ನಾನು ಅವ್ರ ಜೊತೆನೇ ಊಟ ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆನೇ ಕೂತಿದ್ದಾನೆ. ನೋಡಿ ಇವಾಗ ಹಾಯ್ ಮಾಡ್ತಾ ಇದ್ದಾನೆ. ಇವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು, ಇವರೆಲ್ಲರೂ ಇದ್ರೆ ನಾವಂತೂ ಬೇಡವೇ ಬೇಡ. ಇವ್ರ ಜೊತೆನೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಲೇಡೀಸ್ ಎಲ್ಲ ಒಳಗಡೆ ಕುತ್ಕೊಂಡು ಅವ್ರ ಮೀಲ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮಗಳು ವಿಡಿಯೋ ಮಾಡೋದಕ್ಕೇನೆ ಬಿಡ್ತಾ ಇರಲಿಲ್ಲ. ಫುಲ್ ಶೈ ಆಗ್ತಾ ಇದ್ಲು. ವಿಡಿಯೋ ಮಾಡಿಬಿಡಿ ಅಂತ ಹೇಳಿದ್ರೆ ನಾನು ಕೇಳ್ತಾ ಇರಲಿಲ್ಲ. ಇಲ್ಲ, ನಿನ್ನನ್ನು ವಿಡಿಯೋದಲ್ಲಿ ತೋರಿಸ್ಲೇಬೇಕು ಅಂತೇಳಿ ನಾನು ಕೂಡ ವಿಡಿಯೋ ಮಾಡ್ಕೋತಾ ಇದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಹುಡುಗರೆಲ್ಲ ಕರ್ಪೂರದಲ್ಲಿ ಓಂ ಅಂತ ಬರಿತೀವಿ ಅಂತೇಳಿ ಅದಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ರು. ಕರ್ಪೂರನ ಜೋಡಿಸ್ತಾ ಇದ್ರು ನೀಟಾಗಿ. ಇದಾದ್ಮೇಲೆ ಉತ್ಸವ ಮತ್ತೆ ಗಣಪತಿ ಉತ್ಸವ ಮತ್ತೆ ದೇವ್ರನ್ನ ಕುಣಿಸ್ತಾರೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು.
ಉತ್ಸವ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ಇದು ಆಲ್ಮೋಸ್ಟ್ ಒಂದು ಮಿಡ್ ನೈಟ್ 12:30 ಆಗಿತ್ತು ಅಂತ ಅನ್ಸುತ್ತೆ. ಇವಾಗ ಉತ್ಸವನ ಸ್ಟಾರ್ಟ್ ಮಾಡಿದ್ರು. ನಾವು ಸ್ವಲ್ಪ ಹೊತ್ತಿದ್ದು ನಂತರ ಮನೆಗೆ ಹೋಗಿ ಮಲ್ಕೊಂಡ್ವಿ. ಇದು ಸಂಡೇ ಮಾರ್ನಿಂಗ್. ಗಣೇಶ ನೈವೇದ್ಯಕ್ಕೂ ಆಗುತ್ತೆ ಮತ್ತೆ ಮನೆಗೆ ತಿಂಡಿಗೂ ಆಗುತ್ತೆ ಅಂತ ಹೇಳಿ ಕಡುಬು, ಪಲ್ಯ, ಚಟ್ನಿನ ಮಾಡಿದ್ರು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಾವಂತೂ ಬೇಗ ಬೇಗ ಎಲ್ಲ ತಿಂಡಿ ತಿಂದು ರೆಡಿ ಆಗಿಬಿಟ್ಟು ಗಣೇಶ ಉತ್ಸವನ ನೋಡೋದಕ್ಕೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ಅಷ್ಟೊತ್ತಿಗೆಲ್ಲ ಉತ್ಸವನ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಉತ್ಸವ ಸ್ಟಾರ್ಟ್ ಆದರೆ ಕೆರೆಗೆನೆ ಹೋಗ್ಬಿಟ್ಟು ಹೆಂಗೆ ಮಾಡೋದು, ವಿಸರ್ಜನೆ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಯಾರೆಲ್ಲ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಕೂಡ ಗಣೇಶನ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಕುಣಿಯೋದನ್ನ ನೋಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು. ಯಾರು ಕೂಡ ಮುಖ ತೋರ್ಸೋದಕ್ಕೇನೆ ಇಷ್ಟಪಡ್ತಾ ಇರಲಿಲ್ಲ, ಎಲ್ಲ ಹೈಡ್ ಮಾಡ್ತಾ ಇದ್ರು. ಕೊನೆಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲರೂ ಕೂಡ ಅವರಾಗೇನೆ ಸರಿಯಾಗ್ತಾ ಹೋದ್ರು. ತುಂಬಾ ದಿನಗಳೇ ಆಗಿತ್ತು ಅಂತ ಅನ್ಸುತ್ತೆ ಮೀಟ್ ಮಾಡಿ ನಾವೆಲ್ಲರೂ ಕೂಡ. ಆಲ್ಮೋಸ್ಟ್ ಎಲ್ಲರೂ ಬಂದಿಲ್ಲ, ಅರ್ಧ ಜನ ಅಷ್ಟೇನೆ ಇರೋದು. ಇನ್ನು ತುಂಬಾ ಜನ ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ಸ್ ಅಥವಾ ಯಾವ್ದಾದ್ರು ಇವೆಂಟ್ ಅಲ್ಲಿ ನಾನು ಎಲ್ಲಾ ಕಸಿನ್ಸ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲರೂ ಕಂಫರ್ಟಬಲ್ ಆಗ್ತಾ ಇದ್ದಾರೆ ವಿಡಿಯೋಗೆ ಬರೋದಕ್ಕೆ. ಇವಳಂತೂ ರಾತ್ರಿ ಅಂತೂ ಫುಲ್ ಶೈ ಆಗಿದ್ಲು. ಇವಾಗ ಓಕೆ. ನಾವ್ ಯಾರೂ ಗಣೇಶ ಉತ್ಸವದ ಜೊತೆಗೇನೆ ಹೋಗ್ಲಿಲ್ಲ. ಡೈರೆಕ್ಟ್ ಕೆರೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಮನೆಗೆ ಹೋಗ್ಬಿಟ್ವಿ. ಕಸಿನ್ಸ್ ಎಲ್ಲ ತುಂಬಾ ದಿನ ಆಗಿದ್ಮೇಲೆ ಸೇರಿದ್ವಿ ಅಲ್ವಾ, ಎಲ್ರ ಜೊತೆನೂ ಹರಟೆ ಹೊಡ್ಕೊಂಡು ಕೊನೆಯದಾಗಿ ನಾವು ಗಣೇಶ ವಿಸರ್ಜನೆ ಟೈಮಲ್ಲಿ ಕೆರೆ ಹತ್ರ ಹೋಗಿದ್ದು. ಚಿಕ್ಕ ಮಕ್ಳಲ್ಲೆಲ್ಲ ಈ ಗಣೇಶ ಹಬ್ಬ ಅಂದ್ರೇನೆ ತುಂಬಾನೇ ಫೇವ್ರೇಟ್ ಆಗ್ತಾ ಇತ್ತು. ಗಣೇಶ ಬಿಡೋ ದಿನ ಅಂತೂ ಕಣ್ಣಲ್ಲಿ ನೀರು ಬರ್ತಿತ್ತು, ಏನೋ ಒಂಥರ ಮಿಸ್ ಮಾಡ್ಕೋತಾ ಇದ್ವಿ ಅಂತ ಹೇಳಿ. ಮತ್ತೆ ಮುಂದಿನ ವರ್ಷನೇ ಸಿಗೋದು ಗಣೇಶ, ನಮ್ಗೆ ಗಣೇಶ ಹಬ್ಬ ಸಿಗೋದು.
ಅಲ್ಲಿವರೆಗೂ ಮಿಸ್ ಮಾಡ್ಕೋತಾನೆ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ, ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ನಮ್ಮ ಚಾನಲ್ನ ನೋಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಂದ ಅವ್ರ ಹೆಂಗ್ ಬಿಡ್ತಾರ ಅವಾಗ ಬಿಡ್ಬರ್ರಿ ಈಗ ಹೋಗ್ಬೇಡಿ ನೀರ್ ಮೇಲೆ ತೆಲ್ಸ್ಕೊಳ್ತಾರ ಅದೇ ತೂಕ ಮುಂದಕ್ಕೆ ಬಿಡ್ಬೇಕು ಬಿಡ್ತೀಯಾ ಗರಂ ಬಿಡ್ಬೇಕು ಬಿಡ್ರಲ್ಲೇ ಅಲ್ಲೇ ಬಿಡ್ರಲ್ಲ ಅಲ್ಲೇ ಬಿಡ್ರ ಅಲ್ಲೇ ಬಿಡಿ ಬಿಡ್ಬೇಕು ಅವ್ರಿ ಬಿಡ್ರ ಅಲ್ಲೇ ಬಿಡ್ರ ಬಿಡ್ಲಿ ಅವ್ರ ಮುಂದಕ್ಕೆ ಹೋರ ಚಂದು ಸಾಕು ಅಲ್ಲೇ ಬಿಡಿ ಬಿಡ್ಬೇಡ ಇಟ್ಕೊಳ್ಳದ ಎಣ್ಣೆ ಒಂದ್ಸತಿ ಬಿಡ್ಬೇಕು ಅಲ್ಲ ಮುಡಿಸಿರ್ಗ 3 ಸತಿ ಗೌರಿ ಗಣೇಶ್ಗೆ 3 ಸತಿ ಮುಡಿಸ್ರಿ ನೀವೇ ನೀನು ಮುಳುಗಲ್ಲ ಚಂದನ ನೀನು ಮುಳುಗ್ಲಾ ನೀನು ಮುಳುಗ್ಲಾ ಚಂಬು ಸರ್ ಚಂಬು ಚಂಬು ಬರ್ರಿ ಬರ್ರಿ ಬರ್ರ